ಈ ವಿಡಿಯೋ ನೋಡುತ್ತಿರುವಂಥ ಎಲ್ಲ ರೈತರಲ್ಲಿ ವಿನಂತಿ, ನಮ್ಮ ಚಾನಲ್ ಎಡಿ ನ್ಯಾಚುರಲ್ಸ್ SPK ಫಾರ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂದು ಗ್ರಿಡಿಶೀಡಿಯ ಗಿಡದ ಕಟಿಂಗ್ ಮಾಡ್ತಾ ಇದ್ದೇನೆ ಮಲ್ಚಿಂಗ್ ಸಲುವಾಗಿ. ಇಲ್ಲಿ ನೋಡ್ಬೋದು, ಒಂದು ವಾರದ ಹಿಂದೆ ಈ ಗಿಡಗಳನ್ನು ಕಟ್ ಮಾಡಿದ್ದೆ. ಇಲ್ಲಿ ನೋಡಿ, ಹೊಸ ಶೂಟ್ ಯಾವ ಥರ ಬರ್ತಾ ಇದೆ. ಇದು ಅತ್ಯಂತ ವೇಗವಾಗಿ ಬೆಳೆಯುವಂಥ ಒಂದು ಗಿಡ, ಗ್ರಿಡಿಶೀಡಿಯ ಗಿರಿಪುಷ್ಪ ಅಥವಾ ಗೊಬ್ಬರದ ಗಿಡ ಅಂಥೇಳಿ ನಾವು ಕರಿತೇವೆ. ನೋಡಿ, ಇಲ್ಲಿ ಹೊಸ ಶೂಟುಗಳು. ಗ್ರಿಡಿಶೀಡಿಯವನ್ನು ಈ ರೀತಿ 1 ಫೂಟ್ ಎತ್ತರದೊಳಗೆ ನಾವು ಕಟ್ ಮಾಡಬೇಕಾಗ್ತೈತಿ. ಈ ರೀತಿ ಕಟ್ ಮಾಡಿದೆ ಅಂದ್ರೆ ಮತ್ತೆ ಒಂದು 2 ತಿಂಗಳು 3 ತಿಂಗಳು ನಂತರ ಇವು ಒಂದು 5-6 ಅಡಿ ಆಗ್ತಾವೆ. ಅವಾಗ ಮತ್ತೆ ಹೊಳ್ಳಿ ಅವು ಕಟ್ ಮಾಡ್ಕೋತ ಈ ರೀತಿ ನಾವು ಗೊಬ್ಬರ ಮತ್ತು ಮಲ್ಚಿಂಗ್ ಸಲುವಾಗಿ ಈ ಗಿಡವನ್ನು ನಾವು ಈ ಬದುನಲ್ಲಿ ಕಂಪಲ್ಸರಿಯಾಗಿ ನಾವು ಬೆಳೆಸಬೇಕಾಗ್ತೈತಿ. ನೋಡಿ, ಹೊಸ ಶೂಟ್ ಯಾವ ರೀತಿ ಬರ್ತಾ ಇದೆ. ಇದರಲ್ಲಿರುವಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು 3 ಏನು ಕಂಟೆಂಟ್ ಅದಾವಲ್ಲ, ಇವು ಸಾರಜನಕ NPK ಏನತ್ತೇವಲ್ಲ, ಇದರ ಹಿಂದೆ ಕೃಷಿ ಜಗತ್ತ ಬೆನ್ ಹತ್ತೈತಿ. ಆ 3 ಈ ಕೆಮಿಕಲ್ ಗೊಬ್ಬರದೊಳಗೆ ಏನು ತರ್ತೇವಲ್ಲ ನಾವು, NPK, ಸಾರಜನಕ, ರಂಜಕ, ಪೊಟ್ಯಾಷ್, ಆ 3 ಅಂಶಗಳು ಇದರಲ್ಲಿ ಅದಾವ. ಈ ಗ್ರಿಡಿಶೀಡಿಯ ಅನ್ನತ್ತೇವಲ್ಲ, ಆ 3 ಅಂಶಗಳು ಇದರಲ್ಲಿ ಅದಾವು. ಇದನ್ನೇನೈತಿ ನಾವು ಸಮರ್ಪಕವಾಗಿ ಬಳಕೆ ಮಾಡಿದಲ್ಲಿ ಆ 3 ಅಂಶಗಳು ನಮ್ಮ ಬೆಳೆಗೆ ಒದಗ್ತೈತಿ. ಇದು ನೋಡಿ, ಒಂದು 2 ತಿಂಗಳ ಹಿಂದೆ ಕಟ್ ಮಾಡಿರುವಂಥ ಗಿರಿಪುಷ್ಪ ಗ್ರಿಡಿಶೀಡಿಯ ಈ ರೀತಿಯಾಗಿ ಬೆಳೆದೈತಿ. ಇದು ಇಷ್ಟಿರಾಕಲ್ಲೇ ನಾವು ಕಟ್ ಮಾಡಬೇಕಾಕೈತಿ. ಇದು ನಾನಾ ಕಾರಣದಿಂದ ಬಿಟ್ಟಿದ್ದೇವೆ. ಇದು ಈ ರೀತಿಯಾಗಿ ರಾಕ್ಷಸ ಗಿಡನೂ ಅಂತಾರೆ ಇದಕ್ಕೆ. ಈ ರೀತಿಯಾಗಿ ಬೆಳೆದು ಬಿಡ್ತೈತಿ ಇದು ರಾಕ್ಷಸ ತರ. ಅದನ್ನ ಈ ರೀತಿ ಬಿಡಬಾರ್ದಿದ್ದು, ಈ ರೀತಿ ಬೆಳಿಲಿಕ್ಕೆ. ಈ ರೀತಿ 6 ಅಡಿ 7 ಅಡಿ 5 ಅಡಿ ಆದ್ಮೇಲೆ ಇದನ್ನ ಮತ್ತೆ ಕಟ್ ಮಾಡೋದು, ಮತ್ತೆ ಮಲ್ಚಿಂಗ್ ಮಾಡಿದೆವು ಅಂದ್ರೆ ಮತ್ತೆ ಚಿಗಿತೈತಿ. ಅದು ಮತ್ತೆ 2-3 ತಿಂಗಳದೊಳಗೆ ಮತ್ತೆ ಬರ್ತೈತಿ. ಆದ ಕಾರಣ ಎಲ್ಲ ರೈತರು ತಮ್ಮ ಬದುವಿನಲ್ಲಿ ಈ ಗಿರಿಪುಷ್ಪ ಅಥವಾ ಗ್ರಿಡಿಶೀಡಿಯ ಅಥವಾ ಗೊಬ್ಬರ ಗಿಡವನ್ನ ಬೆಳೆಸಬೇಕಾಗಿ ನಾ ರೈತರಲ್ಲಿ ವಿನಂತಿ ಮಾಡ್ಕೋತೀನಿ. ಈ ಹಾರ್ಟಿಕಲ್ಚರ್ ಏನೋ ಈ ಮರ ಆಧಾರಿತ ಕೃಷಿ, ನಿಂಬೆ ಮತ್ತೆ ಮಾವು, ಯಾವುದೇ ಈ ಬೆಳೆಗಳಿಗೆ ಈ ಮಲ್ಚಿಂಗ್ ನಾವು ನೈಸರ್ಗಿಕ ಕೃಷಿ ಪ್ರಕೃತಿ ವ್ಯವಸಾಯದಲ್ಲಿ ನಾವು ಮಲ್ಚಿಂಗ್ ಮಾಡಬೇಕಾಗ್ತೈತಿ. ಅದು ಒಂದು ಚಕ್ರ, 4 ಚಕ್ರದಲ್ಲಿ ಅದೊಂದು ಚಕ್ರ ನಾವು ಮಲ್ಚಿಂಗ್ ಆಗಿ ಇದು ಉತ್ತಮವಾಗಿ ಕೆಲಸ ಮಾಡ್ತೈತಿ. ಆದ ಕಾರಣ ಎಲ್ಲ ರೈತರು ತಮ್ಮ ಬದುವಿನ್ಯಾಗ, ತಮ್ಮ ಒಡ್ಡಿನ್ಯಾಗ ಈ ಗ್ರಿಡಿಶೀಡಿಯವನ್ನ ಬೆಳೆಸ್ಕೋಬೇಕಾಗಿ ವಿನಂತಿ. ಇದು ಬೀಜ ಬೆಳಿತೈತಿ, ನಾಡ್ತೈತಿ. ಮತ್ತು ಏನೈತಿ, ಈ ಕಬ್ಬಿನ ತರ ನಾವು ಈ ರೀತಿಯಾಗಿ ನಾವು ಸ್ಟಿಕ್ ಹಾಕದೇವಂದ್ರೆ ಈ ರೀತಿಯಾಗಿ ಒಂದು ಚಿಣಿ ಮಾಡಿ ತುರುಕಿದ್ರು ಏನೈತಿ, ಇದು ಕಬ್ಬಿನ ತರ ಏನೈತಿ ಬೆಳಿತೈತಿ. ಯಾರಿಗಾದ್ರ ಬೇಕಂದ್ರ ಕಡ್ಡಿ ಸಿಗ್ತಾವ, ಒಯ್ದು ತಮ್ಮ ಒಡ್ಡಿನ ಮ್ಯಾಗ ಹಚ್ಚಬೇಕಾಗಿ ಎಲ್ಲ ರೈತರಲ್ಲಿ ನಾನು ಕೇಳ್ಕೊತೀನಿ. ಕತ್ತರಿಸಿದ ಗಿರಿಪುಷ್ಪ ಅಥವಾ ಗ್ರಿಡಿಶೀಡಿಯವನ್ನ ಈ ರೀತಿಯಾಗಿ ಗಿಡದ ಸುತ್ತ ಈ ರೀತಿಯಾಗಿ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ನಿಂದ ಸಾಕಷ್ಟು ಉಪಯೋಗಗಳಿವೆ. ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಕೆಲಸ ತುಂಬ ಚೆನ್ನಾಗಿ ಆಗ್ತದೆ ಮಲ್ಚಿಂಗ್ ಮಾಡೋದ್ರಿಂದ. ಎಲೆಗಳು ಚಟುವಟಿಕೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಬಿಸಿಲಿನ ಬೆಳಕು, ಸೂರ್ಯನ ಬೆಳಕು ಮತ್ತು ಬಿಸಿಲು ಬೀಳದಿರೋ ಹಾಗೆ ಭೂಮಿಯನ್ನು ನಾವು ಈ ರೀತಿ ಮಲ್ಚಿಂಗ್ ಮಾಡಿದರೆ ಅಲ್ಲಿ ಒಂದು ಸೂಕ್ಷ್ಮ ವಾತಾವರಣ ನಿರ್ಮಾಣವಾಗಿ ಸೂಕ್ಷ್ಮ ಜೀವಿಗಳಿಗೆ ಒಂದು ಕೆಲಸ ಮಾಡಲಿಕ್ಕೆ ಉತ್ತಮ ಒಂದು ವಾತಾವರಣ ನಿರ್ಮಾಣ ಆಗ್ತೈತಿ. ನಾವು ಈ ರೀತಿಯಾಗಿ ಗಿರಿಪುಷ್ಪ ಗ್ರಿಡಿಶೀಡಿಯವನ್ನು ಈ ರೀತಿಯಾಗಿ ಗಿಡದ
ಅದ್ರ ಸುತ್ತ ಮಲ್ಚಿಂಗ್ ಮಾಡಬೇಕಾಗ್ತೈತಿ. ಇದು ಜಾಮೂನ್ ನೆರಳೆ ಗಿಡ.